ಹಲೋ ಫ್ರೆಂಡ್ಸ್, ಇವತ್ತು ನಾನು ನಿಮ್ಮ ಜೊತೆ ಒಬ್ಬ ಗೆಳೆಯನಾಗಿ ಮಾತಾಡಲಿಕ್ಕೆ ಬಂದಿದ್ದೀನಿ. ಪರೀಕ್ಷೆ ಹತ್ತಿರ ಬರ್ತಾ ಇದ್ದ ಹಾಗೆ ನಮ್ಮೆಲ್ಲರಿಗೂ ಒಂದು ರೀತಿಯ ನಿಗೂಢ ಭಯ ಶುರುವಾಗುತ್ತದೆ. ಮನೆಯವರ ನಿರೀಕ್ಷೆ, ಫ್ರೆಂಡ್ಸ್ ಮುಂದೆ ಕಡಿಮೆ ಮಾರ್ಕ್ ಬಂದ್ರೆ ಎನ್ನುವಂತಹ ಮುಜುಗರ, ಮತ್ತೆ ನಮಗೆ ನಾವೇ ಹಾಕಿಕೊಳ್ಳುವ ಒತ್ತಡ. ಇವೆಲ್ಲದರ ಮಧ್ಯೆ ನಮಗೆ ಅನ್ಸೋದು ಒಂದೇ, ಇನ್ನೊಂದಿಷ್ಟು ಟೈಮ್ ಇರಬೇಕಿತ್ತು, ಅಥವಾ ಓದಿದ್ದು ಮರೆತು ಹೋಗ್ತಿದೆಯಲ್ಲ ಅಂತ. ಆದ್ರೆ ಒಂದು ವಿಷಯ ನೆನಪಿಡಿ, ಇವತ್ತು ನಾನು ಈ ವಿಡಿಯೋದಲ್ಲಿ ಹೇಳುವ ವಿಷಯಗಳು ಕೇವಲ ಟಿಪ್ಸ್ ಅಲ್ಲ. ಇವು ಕಳೆದ 10 ವರ್ಷಗಳಿಂದ ಸಾವಿರಾರು ಟಾಪರ್ಸ್ಗಳು ಫಾಲೋ ಮಾಡಿಕೊಂಡು ಬಂದಿರುವಂತಹ ಸಕ್ಸಸ್ಫುಲ್ ಬ್ಲೂ ಪ್ರಿಂಟ್. ನೀವು ಸಾಧಾರಣ ಸ್ಟೂಡೆಂಟ್ ಆಗಿರಲಿ ಅಥವಾ ಆಲ್ರೆಡಿ ಟಾಪರ್ ಆಗಿರಲಿ, ಈ 10 ನಿಮಿಷ ನಿಮ್ಮ ಓದುವ ದೃಷ್ಟಿಕೋನವನ್ನೇ ಬದಲಿಸುತ್ತದೆ. ಪರೀಕ್ಷೆ ಅನ್ನೋದು ಕೇವಲ ನಿಮ್ಮ ನಾಲೆಡ್ಜ್ ಟೆಸ್ಟ್ ಅಲ್ಲ, ಅದು ನಿಮ್ಮ ಮೈಂಡ್ ಸೆಟ್ ಟೆಸ್ಟ್ ಕೂಡ ಹೌದು. ಈ ವಿಡಿಯೋದ ಕೊನೆಯಲ್ಲಿ ನಾನು ನಿಮಗೆ ಪರೀಕ್ಷೆಯನ್ನು ಗೆಲ್ಲುವ ಒಂದು ಮಾಸ್ಟರ್ ಪ್ಲಾನ್ ಹೇಳ್ತೀನಿ. ಸ್ಕಿಪ್ ಮಾಡದೆ ನೋಡಿ, ಯಾಕಂದ್ರೆ ಈ 10 ನಿಮಿಷ ನಿಮ್ಮ ಜೀವನದ ಬೆಸ್ಟ್ ರಿಸಲ್ಟ್ ಅನ್ನ ಕೊಡಬಹುದು. ಸ್ನೇಹಿತರೆ, ನಾನಿವತ್ತು ಹೇಳಲಿಕ್ಕೆ ಬಂದಿರುವಂತದ್ದು ಹಾರ್ಡ್ ವರ್ಕ್ ಅಲ್ಲ, ಸ್ಮಾರ್ಟ್ ವರ್ಕ್ ಮಾಡಿ ಅಂತ. ಒಬ್ಬ ರಾಜ ಇಬ್ಬರು ಸೌದೆ ಕಡಿಯುವವರಿಗೆ ಒಂದು ಸ್ಪರ್ಧೆಯನ್ನು ಏರ್ಪಡಿಸುತ್ತಾನೆ. ಯಾರು ಸಂಜೆಯ ಒಳಗೆ ಅತಿ ಹೆಚ್ಚು ಮರ ಕಡಿಯುತ್ತಾರೋ ಅವರಿಗೆ ಒಂದು ದೊಡ್ಡ ಬಹುಮಾನ ಎಂದು ಘೋಷಿಸುತ್ತಾನೆ. ಮೊದಲನೆಯವನು ಬೆಳಿಗ್ಗೆಯಿಂದ ಸಂಜೆಯವರೆಗೆ ಒಂದೇ ಸಮನೆ ಬೆವರು ಸುರಿಸಿ ಮರ ಕಡಿಯುತ್ತಾನೆ. ಅವನು 1 ನಿಮಿಷವೂ ಬ್ರೇಕ್ ತಗೊಳ್ಳೋದಿಲ್ಲ. ಆದರೆ ಎರಡನೆಯವನು ಪ್ರತಿ ಗಂಟೆಗೆ 10 ನಿಮಿಷ ವಿಶ್ರಾಂತಿ ತೆಗೆದುಕೊಳ್ಳುತ್ತಿದ್ದ. ಸಂಜೆ ಆದಾಗ ನೋಡಿದರೆ ವಿಶ್ರಾಂತಿ ತಗೊಂಡವನೇ ಅತಿ ಹೆಚ್ಚು ಮರ ಕಡಿದಿದ್ದ. ಮೊದಲನೆಯವನು ಆಶ್ಚರ್ಯದಿಂದ ಕೇಳ್ತಾನೆ, ನಾನು 1 ಕ್ಷಣವೂ ನಿಲ್ಲದೆ ಕೆಲಸ ಮಾಡಿದೆ, ಆದ್ರೆ ನೀನು ಪದೇ ಪದೇ ವಿಶ್ರಾಂತಿ ತಗೊಳ್ತಿದ್ದೆ, ಆದ್ರೂ ನೀನು ಹೇಗೆ ಗೆದ್ದೆ? ಅದಕ್ಕೆ ಎರಡನೆಯವನು ನಕ್ಕು ಹೇಳ್ತಾನೆ, ಗೆಳೆಯ, ನಾನು ವಿಶ್ರಾಂತಿ ತಗೊಳ್ತಿದ್ದ 10 ನಿಮಿಷದಲ್ಲಿ ನನ್ನ ಕೊಡಲಿಯನ್ನು ನಾನು ಚೂಪುಗೊಳಿಸಿಕೊಳ್ಳುತ್ತಿದ್ದೆ. ಪರೀಕ್ಷೆಯು ಅಷ್ಟೇ ಸ್ನೇಹಿತರೆ. ದಿನವಿಡೀ ಪುಸ್ತಕ ಹಿಡಿದು ಕೂರುವುದು ಹಾರ್ಡ್ ವರ್ಕ್, ಆದ್ರೆ ಯಾವ ವಿಷಯ ಇಂಪಾರ್ಟೆಂಟ್ ಅಂತ ತಿಳಿದು ಕೊಡಲಿಯನ್ನು ಚೂಪು ಮಾಡುವುದು, ಹಾಗೆ ನಿಮ್ಮ ಮೆದುಳಿಗೆ ಬ್ರೇಕ್ ಕೊಟ್ಟು ಓದೋದು ಒಂದು ಸ್ಮಾರ್ಟ್ ವರ್ಕ್. ನೀವು ಎರಡನೆಯ ವ್ಯಕ್ತಿ ಹಾಗೆ ಇರಬೇಕು. ಟಿಪ್ಸ್ ನಂಬರ್ 1, ರೂಲ್ಸ್ ಮತ್ತು ಸ್ಮಾರ್ಟ್ ಫೋಕಸ್. ಮೊದಲನೇದಾಗಿ ನಾವು ಅರ್ಥ ಮಾಡ್ಕೊಳ್ಬೇಕಾಗಿರುವುದು 20/80 ರೂಲ್ಸ್ ಅಥವಾ ಪೆರೆಟೋ ತತ್ವ. ನೋಡಿ, ಯಾವುದೇ ಸಬ್ಜೆಕ್ಟ್ ತಗೊಳ್ಳಿ, ಅದರಲ್ಲಿ 100% ವಿಷಯಗಳು ಪರೀಕ್ಷೆಗೆ ಬರೋದಿಲ್ಲ. ಕೇವಲ 20% ಮುಖ್ಯವಾದ ಟಾಪಿಕ್ಸ್ ನಿಂದಲೇ 80% ಮಾರ್ಕ್ ಬರ್ತದೆ. ಹಾಗಾದ್ರೆ ಏನ್ ಮಾಡಬೇಕು? ಕಳೆದ 5-10 ವರ್ಷಗಳ ಪ್ರಶ್ನೆ ಪತ್ರಿಕೆಗಳನ್ನು ತೆಗೆದುಕೊಳ್ಳಿ. ಅದರಲ್ಲಿ ಯಾವ ಚಾಪ್ಟರ್ ಅಥವಾ ಯಾವ ಕಾನ್ಸೆಪ್ಟ್ ಪದೇ ಪದೇ ಬರ್ತಿದೆಯೋ ಅದನ್ನು ಲೀಸ್ಟ್ ಮಾಡಿ. ಇಡೀ ಕಾಡನ್ನು ಓದುವ ಬದಲು ಕೇವಲ ಹಣ್ಣು ಕೊಡುವ ಮರಗಳನ್ನು ಮಾತ್ರ ಓದಿ. ಇದರಿಂದ ಕಡಿಮೆ ಸಮಯದಲ್ಲಿ ಜಾಸ್ತಿ ಸ್ಕೋರ್ ಗ್ಯಾರಂಟಿಯಾಗಿ ನೀವು ಪಡೆದುಕೊಳ್ಳಬಹುದು. ಟಿಪ್ಸ್ ನಂಬರ್ 2, ಆಕ್ಟಿವ್ ರಿಕಾಲ್ ಮತ್ತು ಫೆನ್ಮ್ಯಾನ್ ಟೆಕ್ನಿಕ್. ಬಹಳಷ್ಟು ಜನ ನಾನು 10 ಸಾರಿ ಓದಿದ್ರು ನೆನಪಿಲ್ಲ ಅಂತಾರೆ. ಅದಕ್ಕೆ ಕಾರಣ ಪ್ಯಾಸಿವ್ ರೀಡಿಂಗ್. ಅಂದ್ರೆ ಕಣ್ಣು ಪುಸ್ತಕದ ಮೇಲೆ ಇರುತ್ತದೆ, ಆದ್ರೆ ಮೈಂಡ್ ಇನ್ನೆಲ್ಲೋ ಇರುತ್ತದೆ. ನೀವು ಒಂದು ಪ್ಯಾರಾಗ್ರಾಫ್ ಓದಿದ ಮೇಲೆ ಬುಕ್ ಮುಚ್ಚಿ, ಕಣ್ಣು ಮುಚ್ಚಿ ಆ ವಿಷಯ ನಿಮ್ಮ ಫ್ರೆಂಡ್ಸ್ ಅಥವಾ ತಂಗಿ ತಮ್ಮರಿಗೆ ವಿವರಿಸುವಂತೆ ಹೇಳಿ. ಇದನ್ನೇ ರಿಚರ್ಡ್ ಫಾನ್ಮ್ಯಾನ್ ಅನ್ನೋ ಸೈಂಟಿಸ್ಟ್ ಹೇಳಿಕೊಟ್ಟಿದ್ದು. ವಿಷಯವನ್ನು ಎಷ್ಟು ಸರಳವಾಗಿ ನೀವು ಬೇರೆಯವರಿಗೆ ಹೇಳ್ತೀರೋ ಅಷ್ಟು ಆಳವಾಗಿ ಅದು ನಿಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ನಲ್ಲಿ ಸೇವ್ ಆಗುತ್ತದೆ. ಟಿಪ್ಸ್ ನಂಬರ್ 2, ಮೆಂಟಲ್ ಸ್ಕಿನ್ನಿಂಗ್. ನಮ್ಮ ಮೆದುಳು ಒಂದು ಮಷೀನ್ ಇದ್ದ ಹಾಗೆ, ಅದಕ್ಕೂ ರೆಸ್ಟ್ ಬೇಕು. 25 ನಿಮಿಷ ಫುಲ್ ಎನರ್ಜಿಯಿಂದ ಓದಿ, 5 ನಿಮಿಷ ಬ್ರೇಕ್ ತಗೊಳ್ಳಿ. ಆ 5 ನಿಮಿಷದಲ್ಲಿ ಮೊಬೈಲ್ ನೋಡುವುದಲ್ಲ, ಬದಲಾಗಿ ಒಂದು ಲೋಟ ನೀರು ಕುಡಿಯಿರಿ ಅಥವಾ ಸ್ವಲ್ಪ ನಡೆದಾಡಿ. ಮತ್ತೆ ಮುಖ್ಯವಾದ ವಿಷಯ ಅಂದ್ರೆ ಸ್ಪೇಸ್ ರಿಪಿಟೇಷನ್. ಅಂದ್ರೆ ಇವತ್ತು ಓದಿದ್ದನ್ನು ನಾಳೆ ಬೆಳಿಗ್ಗೆ ಒಮ್ಮೆ 5 ನಿಮಿಷ ರಿವೈಸ್ ಮಾಡಿ, ಆಗ ಅದು ನಿಮಗೆ ಪರ್ಮನೆಂಟ್ ಆಗಿ ನೆನಪಿರುತ್ತದೆ. ಟಿಪ್ಸ್ ನಂಬರ್ 4, ಹ್ಯಾಂಡ್ ರಿಟನ್ ನೋಟ್ಸ್. ಯೂಟ್ಯೂಬ್ ನೋಡಿ ಓದುವುದು ಅಥವಾ PDF ಓದುವುದು ಬಹಳ ಸುಲಭ ಅನಿಸುತ್ತದೆ. ಆದ್ರೆ ನಿಮ್ಮ ಕೈಯಲ್ಲಿ ಒಂದು ಪೆನ್ ಹಿಡಿದು ವೈಟ್ ಪೇಪರ್ ಮೇಲೆ ಶಾರ್ಟ್ ನೋಟ್ಸ್ ಬರೆಯೋ ಪವರ್ ಬೇರೆ. ನಿಮ್ಮ ಕೈ ಮತ್ತು ಮೆದುಳಿನ ನಡುವೆ ಒಂದು ಕನೆಕ್ಷನ್ ಇರುತ್ತದೆ. ನೀವು ಬರೆದಾಗ ನಿಮ್ಮ ಮೆದುಳು ಅದನ್ನು ಚಿತ್ರದ ರೂಪದಲ್ಲಿ ನೆನಪಿಟ್ಟುಕೊಳ್ಳುತ್ತದೆ. ಪರೀಕ್ಷೆಯ ದಿನ ಇಡೀ ಪುಸ್ತಕ ಓದುವ ಬದಲು ನಿಮ್ಮ ಈ ಹ್ಯಾಂಡ್ ರಿಟನ್ ನೋಟ್ಸ್ ನಿಮ್ಮ ಬೆಸ್ಟ್ ಫ್ರೆಂಡ್ ಆಗಿರುತ್ತದೆ. ಟಿಪ್ಸ್ ನಂಬರ್ 5, ಎಕ್ಸಾಮ್ ಹಾಲ್ ಸೈಕಾಲಜಿ. ಈಗ ಈ ವಿಡಿಯೋದ ಇಂಪಾರ್ಟೆಂಟ್ ಪಾರ್ಟ್ಗೆ ಬಂದಿದ್ದೀನಿ. ಎಕ್ಸಾಮ್ ಹಾಲ್ ನಲ್ಲಿ ಕೂತಾಗ ನಮಗೆ ಧೈರ್ಯ ಹೇಗಿರಬೇಕು? ಕ್ವೆಶ್ಚನ್ ಪೇಪರ್ ಸಿಕ್ಕಿದ ತಕ್ಷಣ ಒಂದು ಉಸಿರನ್ನು ತೆಗೆದುಕೊಂಡು
ಪೇಪರ್ನ ಒಮ್ಮೆಗೆ ಪೂರ್ತಿಯಾಗಿ ಗಾಬರಿಯಾಗಿ ಓದಬೇಡಿ. ಪ್ರತಿಯೊಂದು ಪ್ರಶ್ನೆಯನ್ನು ನಿಧಾನವಾಗಿ ನೋಡಿ. ನಿಮ್ಮ ಫುಲ್ ಕಾನ್ಫಿಡೆನ್ಸ್ ಇರೋ ಪ್ರಶ್ನೆಗೆ ಫಸ್ಟ್ ಆನ್ಸರ್ ಮಾಡಿ. ಇದರಿಂದ ನಿಮ್ಮ ಮೆದುಳಿನ ಡೋಪಮಿನ್ ಹಾರ್ಮೋನ್ ರಿಲೀಸ್ ಆಗಿ ನಿಮಗೆ ಗೊತ್ತಿಲ್ಲದ ಉತ್ತರಗಳನ್ನು ನೆನಪು ಮಾಡಿಕೊಳ್ಳಲು ಸಹಾಯವಾಗುತ್ತದೆ. ಸ್ನೇಹಿತರೆ, ಒಂದು ವಿಷಯ ನೆನಪಿಡಿ, ದ ಹಾರ್ಡ್ ವರ್ಕ್ ಯು ಪುಟ್ ಟುಡೇ ವಿಲ್ ಪೇ ಆಫ್ ಟುಮಾರೋ. ಇವತ್ತು ನೀವು ನಿದ್ದೆ ಬಿಟ್ಟು ಓದುತ್ತಿರುವ ಈ ಸಮಯ, ನಿಮ್ಮ ಅಪ್ಪ ಅಮ್ಮ ನಿಮ್ಮ ರಿಸಲ್ಟ್ ನೋಡಿ ಹೆಮ್ಮೆಯಿಂದ ನಗುವ ಆ ಒಂದು ಕ್ಷಣ ಇದೆಯಲ್ಲ, ಅದು ನೀವು ಪಡುವ ಎಲ್ಲಾ ಕಷ್ಟಕ್ಕಿಂತ ದೊಡ್ಡದು. ಸೋಲುವ ಭಯ ಬೇಡ, ಗೆಲ್ಲುವ ಹಠ ಇರಲಿ. ನೀವು ಯಾರೋ ಒಬ್ಬರಿಗಾಗಿ ಓದ್ತಾ ಇಲ್ಲ, ನಿಮ್ಮ ಉಜ್ವಲ ಭವಿಷ್ಯಕ್ಕಾಗಿ ಓದ್ತಾ ಇದ್ದೀರಿ. ಎವ್ರಿಥಿಂಗ್ ಈಸ್ ಈಸಿ ಇಫ್ ಯು ಆರ್ ಕ್ರೇಜಿ ಅಬೌಟ್ ಯುವರ್ ಗೋಲ್ಸ್. ವಿಡಿಯೋ ಮುಗಿಸೋಕು ಮುಂಚೆ ಒಂದು ಬೋನಸ್ ಟಿಪ್. ಪೇಪರ್ ಪ್ರೆಸೆಂಟೇಷನ್ ಟಾಪರ್ಸ್ ಮತ್ತು ಸಾಮಾನ್ಯ ಸ್ಟೂಡೆಂಟ್ಗಿರುವ ಒಂದು ದೊಡ್ಡ ವ್ಯತ್ಯಾಸ ಅಂದ್ರೆ ಇದೆ ಉತ್ತರಗಳನ್ನು ಬರೆಯುವ ರೀತಿ. ಇಂಪಾರ್ಟೆಂಟ್ ವರ್ಡ್ಸ್ ಅಂಡರ್ಲೈನ್ ಮಾಡಿ, ಡಯಾಗ್ರಾಮ್ಗಳನ್ನ ನೀಟಾಗಿ ಬಿಡಿಸಿ. ಇದು ನಿಮ್ಮ ಸ್ಕೋರ್ ಹೆಚ್ಚಿಸುತ್ತದೆ. ಈ ವಿಡಿಯೋ ನಿಮಗೆ ಸ್ಫೂರ್ತಿ ನೀಡಿದರೆ ಈಗ ಈ ವಿಡಿಯೋನ ನಿಮ್ಮ ಇಬ್ಬರು ಬೆಸ್ಟ್ ಫ್ರೆಂಡ್ಗಳಿಗೆ ಶೇರ್ ಮಾಡಿ. ಪರೀಕ್ಷೆಯಲ್ಲಿ ನೀವೆಲ್ಲರೂ ಉತ್ತಮ ಅಂಕ ಪಡಿತೀರಾ ಅನ್ನುವ ನಂಬಿಕೆ ನನಗಿದೆ. ನೆನಪಿಡಿ, ಯು ಆರ್ ದ ಚಾಂಪಿಯನ್. ಆಲ್ ದಿ ಬೆಸ್ಟ್. ಧನ್ಯವಾದಗಳು.